ಪ್ರಮುಖವಾಗಿ ಇಡೀ ಸಿಲಿಕಾನ್ ಸಿಟಿ ಜನ ಬೆಚ್ಚಿ ಬಿದ್ದಿರುವಂತಹ ಯುವತಿಯ ಬರ್ಬರ ಹತ್ಯೆ. ಡಿವೋರ್ಸ್ ಆಗಿತ್ತಂತೆ, ಗಂಡನ ಬಿಟ್ಟು ಏಕಾಂಗಿಯಾಗಿ ವಾಸ ಮಾಡ್ತಾ ಇದ್ಲು. ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಲ್ಲದೆ 60 ಪೀಸ್ಗಳನ್ನಾಕಿ ತುಂಡರಿಸಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಂತಹ ಕಿರಾತಕ ಯಾರವ? ಆತನ ಪತ್ತೆಗೆ ಈಗ 8 ತಂಡಗಳ ರಚನೆ ಕೂಡ ಆಗಿದೆ. ಪೊಲೀಸರ ತನಿಖೆ ಚುರುಕಾಗ್ತಾ ಇದೆ. ಮತ್ತೊಂದು ಕಡೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ಕೂಡ ಸವಾಲುಗಳಿದೆ ಅಂತೆ ಅಧಿಕಾರಿಗಳ ಮುಂದೆ. ಏನಾಗ್ತಾ ಇದೆ ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜೊತೆಗೆ ದರ್ಶನ್ ಅಂತೂ ಇಂತೂ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಬೇಲ್ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಅಂತ ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಮಾಹಿತಿ, ಜನರ ಮನಸ್ಥಿತಿ ಎತ್ತ ಸಾಗ್ತಾ ಇದೆ ಅನ್ನೋದನ್ನ ಪದೇ ಪದೇ ಪ್ರಶ್ನೆ ಮಾಡಬೇಕು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಬಿಟ್ಟಿದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಪದೇ ಪದೇ ಕಾಡ್ತಾ ಇದೆ. ಕಾರಣ ಬರೀ ಸಿಲಿಕಾನ್ ಸಿಟಿ ಮಾತ್ರ ಅಲ್ಲ, ಕಲಬುರಗಿ, ದಾವಣಗೆರೆ, ಮಂಗಳೂರಲ್ಲೂ ಕೂಡ ಭೀಕರವಾಗಿ ಹತ್ಯೆ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಭಯ ಬೀಳಿಸುವಂತಿದೆ ಆ ದೃಶ್ಯಗಳು. ಎಲ್ಲದರ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಕೊಲೆ, ಆರೋಪಿ ಪತ್ತೆಗೆ 6 ತಂಡಗಳ ರಚನೆ. ಕೆಲವೇ ಹೊತ್ತಲ್ಲಿ ಘಟನಾ ಸ್ಥಳಕ್ಕೆ ಕಮಿಷನರ್ ದಯಾನಂದ್ ಭೇಟಿ. ಕೆಲವೇ ಕ್ಷಣಗಳಲ್ಲಿ ಮಹಾಲಕ್ಷ್ಮಿ ಪೋಸ್ಟ್ ಮಾರ್ಟಮ್. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ತುಂಡು ತುಂಡಾದ ದೇಹ ಪರಿಶೀಲನೆಗೆ ಸವಾಲು. ಜೈಲಲ್ಲೇ ಜಾಮೀನಿಗೆ ಸ್ಕೆಚ್ ಹಾಕಿದ ಜಗ್ಗು. ನಾಳೆ ಪೊರ್ಕಿ ಬೇಲ್ ಅರ್ಜಿ ವಿಚಾರಣೆ. 100 ದಿನಗಳ ಬಳಿಕ ಕಾಟೇರನಿಗೆ ಸಿಗುತ್ತಾ ರಿಲೀಫ್? ಚಾಕುವಿನಿಂದ ಇರಿದು ವಿದ್ಯಾರ್ಥಿ ಹತ್ಯೆ. ಸುಮಿತ್ ಮಲ್ಲಾಬಾದ್ ಕೊಲೆ. ಕಲಬುರಗಿ ನಾಗನಹಳ್ಳಿ ಗ್ರಾಮದಲ್ಲಿ ಘಟನೆ. ತಾರಕಕ್ಕೇರಿದ ತಿರುಪತಿ ಲಡ್ಡು ಲಡಾಯಿ. ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪಕ್ಕೆ ವ್ಯಕ್ತವಾಯಿತು ಆಕ್ರೋಶ. ತಿಮ್ಮಪ್ಪನ ಸನ್ನಿಧಿಯಿಂದ ರಿಪಬ್ಲಿಕನ್ ಮೆಗಾ ಗ್ರೌಂಡ್ ರಿಪೋರ್ಟ್. ಈ 1 ಗಂಟೆಗಳ ಕಾಲ ಅನೇಕ ವಿದ್ಯಮಾನಗಳನ್ನ ಶ್ರುತಿ ವಿವರಿಸ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ನಡೆದಿರುವ ಬರ್ಬರ ಹತ್ಯೆ, ಹಾಗೆ ವಿದ್ಯಾರ್ಥಿ ಮೇಲಾಗಿರುವ ಮರ್ಡರ್ ಅಟೆಂಪ್ಟ್, ಹಾಗೆ ಮರ್ಡರ್, ಇದರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರ ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈಗಲೂ ದರ್ಶನ್ ಬೇಲ್ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ಸ್ ಇದೆ. ಇದೆಲ್ಲವನ್ನ ಮತ್ತಷ್ಟು ಮಾಹಿತಿಯ ಜೊತೆಯಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಮ್ಮ ಕಲೀಗ್ಸ್ ಲೈವ್ನಲ್ಲಿ ಜಾಯ್ನ್ ಇರ್ತಾರೆ. ಬೌರಿಂಗ್ ಆಸ್ಪತ್ರೆ ಬಳಿಯಿಂದ ಸವಿತಾ ಇರ್ತಾರೆ. ಹಾಗೆ ತಿಮ್ಮಪ್ಪನ ಸನ್ನಿಧಾನದಲ್ಲೇ ನಿಂತು ತಿಮ್ಮಪ್ಪನ ಭಕ್ತರು ಆ ಪ್ರಸಾದದ ಬಗ್ಗೆ ವ್ಯಕ್ತಪಡಿಸ್ತಿರುವ ಆತಂಕದ ಮಾಹಿತಿಯನ್ನ ರಂಜಿತ್ ಹಂಚಿಕೊಳ್ತಾ ಹೋಗ್ತಾರೆ. ಹಾಗೆ ಈ ಮರ್ಡರ್, ಮಹಾಲಕ್ಷ್ಮಿ ಅವರ ಮರ್ಡರ್ ಏನು ಬರ್ಬರವಾಗಿ ನಡೆದು ಹೋಗಿದೆ, ಆ ಘಟನಾ ಸ್ಥಳ, ಹಾಗೆ ಅಲ್ಲಿಂದ ಸಿಗ್ತಿರುವ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಾಗರಾಜ್ ವೈಲಿಕಾವಲ್ನಿಂದ, ಬೆಂಗಳೂರಿನ ವೈಲಿಕಾವಲ್ನಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಆಯಾ ಸುದ್ದಿ ಬಂದಾಗ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ